ಎಲ್ಲ ವೀಕ್ಷಕರಿಗೆ ನಮಸ್ತೆ. ಈ ದಿನ ನಾನು ಫ್ರೂಟ್ಸ್ ಜಾಮ್ ಮಾಡುವ ಅಂಥೇಳಿ ಅದಕ್ಕೆ ಬೇಕಾದ ಸಾಮಗ್ರಿಗಳು ನೋಡಿ. ಪಪ್ಪಾಯ ಹಣ್ಣು, ಕಿತ್ತಳೆ ಹಣ್ಣಿನ ಬೀಜ ತೆಗಿಬೇಕು. ನಂತರ ಅನಾನಸು, ಚಿಕ್ಕು, ಆ್ಯಪಲ್, ದ್ರಾಕ್ಷೆಯಲ್ಲಿ ಬೀಜ ಇದ್ದರೆ ತೆಗಿಬೇಕು. ದಾಳಿಂಬೆ ಹಾಕಲಿಲ್ಲ. ಯಾವುದು ಬೇಕಾದ್ರೂ ಹಾಕ್ಕೊಳ್ಬೋದು, ಯಾವ ಫ್ರೂಟ್ಸ್ ಕೂಡ ಹಾಕ್ಕೊಳ್ಬೋದು. ನಾನು ಇಷ್ಟೇ ತಂದದ್ದು, ಹಾಗಾಗಿ ಈಗ ಇದರದ್ದು ಸ್ವಲ್ಪ ಚಾಳನಿಯಲ್ಲಿ ಹಾಕಿ ಚಾಳಿಸ್ಕೊಳ್ಬೇಕು. ನಂತರ ನಾವು ದಪ್ಪ ಪಾತ್ರೆಯಲ್ಲಿ ಹಾಕಿ ಕುದಿಲಿಕ್ಕೆ ಇಡಬೇಕು. ಅದು ಸಿಡಿತದೆ, ನೋಡ್ಕೊಳ್ಬೇಕು. ಸಕ್ಕರೆ ಕೂಡ ಹಾಕಬೇಕು. ನಂತರ ಫ್ಲೇವರಿಗೆ ಅಂದರೆ ಪರಿಮಳಕ್ಕೆ ಬೇಕಾಗಿ ನಾನು ನೋಡಿ ಎಸೆನ್ಸ್ ಹಾಕಿದ್ದೇನೆ. ಮತ್ತು ಈಗ ಸಕ್ಕರೆ ಹಾಕ್ತಾಯಿದ್ದೇನೆ. ಅನಾನಸು ಎಸೆನ್ಸ್ ಹಾಕಿದ್ದೇನೆ ನಾನು. ನೋಡಿ ಆಯಿತು, 2 ಬಾಟ್ಲಿ ಆಗಿದೆ. ಅಂದರೆ ಇದು ಹೋಮ್ ಮೇಡ್ ಫ್ರೂಟ್ಸ್ ಜಾಮ್. ನೀರು ಬೇಕಾದರೆ ಬೇಗ ಇಳಿಸಿದರೆ ಆಯಿತು. ಗಟ್ಟಿ ಬೇಕಾದರೆ ಸ್ವಲ್ಪ ಜಾಸ್ತಿ ಕುದಿಲಿಕ್ಕೆ ಬಿಡಬೇಕು. ಕುದಿಯುವಾಗ ಒಂದು ಮುಚ್ಚಳ ಮುಚ್ಚಬೇಕು, ಇಲ್ಲದಿದ್ದರೆ ಎಲ್ಲ ಸಿಡಿತದೆ. ಜಾಗ್ರತೆ ಆಗಬೇಕು. ಧನ್ಯವಾದಗಳು.